ಶೇಟ್ಜಿ, ಅಲ್ಲ ನಾನು ಹಳೆ ಸಾಲ ಯಾವ್ದು ಬಾಕಿ ಉಳಿಸ್ಕೊಂಡಿಲ್ಲ, ಹೊಸ ಸಾಲನು ತಗೊಂಡಿಲ್ಲ, ಯಾಕೆ ಅಡ್ಡ ಹಾಕಿದೀರಾ? ಪರ್ಮಿಟ್ ಭಯ್ಯ, ನೀವು ದೇವ್ರಿದ್ದಾಗೆ ನಿಮ್ಮನ್ನೇ ಹುಡ್ಕೊಂತ ಬತ್ತಾವ್. ಎಲೆಕ್ಷನ್ ಟೈಮು, ನಿಮ್ಮ ಓಟ್ನ ನನಗೆ ಯಾಕೆ ಅಂತ ಕೇಳಕ್ ಬಂದಿರ್ಬೇಕು. ಆಯ್ತು, ನಡೀರಿ ಕೈಲಾಸಕ್ಕೆ. ಇತನಿ ಜಲ್ದಿ ಈ ಸರ್ತಿ ನಾವು ಎಲೆಕ್ಷನ್ಗೆ ನಿಲ್ತಾವ್, ಗ್ಯಾರಂಟಿ ಗೆಲ್ತಾವ್. ಗೆಲ್ತಾವ್. ನನ್ನ ಹತ್ರ ಬಂದ ಸಮಾಚಾರ ಹೇಳ್ತಾವೋ? ಹೇಳ್ತಾವ್, ಪಕ್ಕಕ್ಕೆ ಬರ್ತಾವ್. ಓ, ಇಲ್ಲಿ ಓಡಾಡೋ ಜನಗಳಿಗೆ ನಾವ್ ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ರೆ ಟಿವಿಲಿ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಅಂತ. ಕರೆಕ್ಟಾ? ಕರೆಕ್ಟ್. ನಡ್ರಿ ಸೈಡ್ಗೋಣ. ಹೇಳಿ ಜಡ್ಜಿ. ನಿನ್ನೆಗೆಲ್ಲ ಯಾಕೋ ನನ್ನ ಎಡಗಣ್ಣು ಅದುರ್ತಿತ್ತು. ಹೌದಾ? ಮೋಸ್ಟ್ಲಿ ನರಗಳ ವೀಕ್ನೆಸ್ ಇರ್ಬೇಕು, ಇಲ್ಲ ವಿಧಾನಸೌಧ ನೆನಪಾಗಿರ್ಬೇಕು. ಅದೆಲ್ಲ ಏನಿಲ್ಲ, ನಿನ್ನೆ ರಾತ್ರಿ ಎಲ್ಲ ಯಾಕೋ ತಕ್ಲೀಫ್ ಆಗ್ತಿತ್ತು. ನಾನು ಜಾಸ್ತಿ ದುಡ್ಡು ಮಾಡಿಲ್ಲ, ಬರೀ 1,000 ಕೋಟಿ ಮಾತ್ರ ಮಾಡಿದ್ದೀನಿ. 1,000 ಕೋಟಿ? ಇಡೀ ಕರ್ನಾಟಕನೇ ಲೂಟಿ ಅಲ್ಲ ರೀ, ಇಡೀ ನಿಮ್ಮ ವಂಶವೃಕ್ಷ ಮಲ್ಕೊಂಡ್ ತಿನ್ಬೋದಲ್ರಿ. ಓಲಿ, ನಿಮ್ಗೇನಕ್ಕೆ ಅದಕ್ಕೆ ಚಿಂತೆ? ಚಿಂತೆ ಏನಂದ್ರೆ ನೋಡಿ, ದಿನ ರಾತ್ರಿ ಆದ್ರೆ ಈ ಇನ್ಕಮ್ ಟ್ಯಾಕ್ಸ್ನವರು, ಲೋಕಾಯುಕ್ತರು ನನ್ನನ್ನು ಹಿಡ್ಕೊಂಡು ಹೋದಾಗೆ, ಕಟಕಟೆ ನಿಲ್ಲಿಸಿದಾಗೆ ಕನ್ಸು ಬರುತ್ತೆ. ಒಂದು ಕೆಲಸ ಮಾಡಿ, ನಿಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ಬಡ ಬಗ್ಗರಿಗೆ ಹಂಚಿಬಿಡಿ, ಎಲೆಕ್ಷನ್ ಟೈಮಲ್ಲಿ ಖರ್ಚು ಮಾಡಿ, ಇಲ್ಲ ಯಾರ್ದಾರ ಮನೆಗಳಿಗೆ ಕೊಟ್ಟು ಬಿಡಿ. ನೋಡಿ, 2 ಲಕ್ಷ ತಂದಿದ್ದೀನಿ, ಇದು ನಿಮ್ಮ ಹತ್ರ ಇಟ್ಕೊಂಡಿರಿ, ಎಲೆಕ್ಷನ್ ಟೈಮಲ್ಲಿ ನನಗೆ ವಾಪಸ್ ಕೊಡಿ. ಓ ಹಾಗೆ, ಇದು ನೀವು ನನಗೆ ಕೊಟ್ಟಿದ್ದೀರ ಅನ್ನೋದು ದಾಖಲೆ? ನಿಮ್ಮ ಮಾತೇ ನನಗೆ ದಾಖಲೆ. ಬುಡಾನ್ ಸಾಬ್. ನಮ್ದು ಹೆಸರಿಗೆ ಬುಡಾನ್ ಸಾಬ್, ನಮ್ದುಗೆ ತಂದೆಗೆ ಹೆಸರಿಟ್ಟಿದ್ದು. ನಿಮ್ದುಗೆ ಹೆಸರೇನು? ಗಬು. ಅರೆ ಗಬು ಹೇಳತ್ತಂದ ಗಾತ ನಾತ ಐತೆ. ನಿಮ್ದು ತಂದೆಗೆ ಬೇರೆ ಹೆಸರು ಸಿಗ್ಲಿಲ್ಲ? ಸುಬ್ರಹ್ಮಣ್ಯ ರೀ, ದೇವರ ಹೆಸರು ನಿಮಗ ಬಡ್ಡಿಗೆ ರೊಕ್ಕ ಬೇಕನ್ರಿ? ಬರ್ರಿ ನಮ್ಮ ಅಕ್ಕ ಕುಡ್ದ ಬರ್ರಿ. ಅಕ್ಕ ಬಂದ್ರೇನೋ? ಎಷ್ಟ್ ಬೇಕಂತೆ? ಅಕ್ಕ, ಅವ ನನ್ನ ಹೆಸರಿಗೆ ಗಬ್ಬು ನಾತ ಅಂದ. ನಾ ಏನ ಅವ್ನ ಮಾತಾಡ್ಸಕ್ ಹೋಗಲ್ಲ, ನೀನು ಮಾತಾಡ್ಸು. ಸಲಾಂ ವಾಲೇಕುಂ ಸಲಾಂ. ಎಷ್ಟು ದುಡ್ಡು ಬೇಕಾಗಿತ್ತು? ಅರೆ ಮೇಮ್ ಸಾಬ್, ನಮ್ದು ಊರಾಗೆ ಜಾತ್ರೆ ಐತೆ, ಹಬ್ಬಗೆ ಪಟಾಕಿ ಹೊಡಿತಾರೆ. ಒಬ್ರದಿಗೆ ಮೇಲೆ ಒಬ್ರು ಬಿದ್ದು ಪಟಾಕಿ ಹೊಡಿತಾರೆ. ಒಬ್ರ ಮೇಲೆ ಒಬ್ರು ಬಿದ್ದು ಪಟಾಕಿ ಹೊಡೆದ್ರೆ ಪಟಾಕಿ ಸಿಡಿಯಲ್ವಾ? ಬಾರು ಕಾಂಪಿಟೇಷನ್ ಪಟಾಕಿ ಹೊಡಿತಾರೆ ಅಂತಿದ್ದಾರೆ. ಸರಿ, ಎಷ್ಟು ದುಡ್ಡು ಬೇಕು? ನಮ್ದುಗೆ ಈಗ 2 ಲಕ್ಷ ಕೊಟ್ರೆ 1 ವಾರದಾಗೆ ವಾಪಸ್ ಕೊಡ್ತಾರೆ, ಬಡ್ಡಿಗೆ ಕೊಡ್ತಾರೆ. ಎಷ್ಟು ಪರ್ಸೆಂಟ್ ಕೊಡ್ತೀರಾ? ನಮ್ದು ಮಾಮೂಲಿ ತಗೊಳ್ಳೋದು 2-3% ತಗೋತಾರ. ನಿಮ್ದು ಹೇಳಿದ್ರೆ ಒಂದು 5% ಕೊಡ್ಬೋದು ನೋಡ್ರಿ. 10% ಕೊಟ್ಬಿಡಿ. 10%? ಅಲ್ಲ, ಅಚ್ಚಾ ಅಲ್ಲಾಗೆ ದೇತಾಯಿ ಲಾಭ. ठीक ಬೇರೆ ಕಡೆ ಹೋದ್ರೆ ಪೇಪರ್ ಮಡಗು, ಮನೆ ಮಡಗು, ಅದು ಇದು ಎಲ್ಲ ಕೇಳ್ತಾರೆ. ಅದು ನಮ್ಮ ಹತ್ರ ಏನು ಇಲ್ಲ ನೋಡ್ರಿ. ನಿಮ್ದುಗೆ ಆದ್ರೆ ಏನು ಕೊಡೋಂಗೆ ಇಲ್ಲ, ಏನು ತಗೊಳಂಗಿಲ್ಲ, ಬರೀ ದುಡ್ಡು ಕೊಡ್ತೀರಿ ಅಷ್ಟೇ. ಅಚ್ಚಾ ठीक है. 10% ಓಕೆನಾ? ಬಾರು ದುಡ್ಡು ತಗೊಂಬೋಗೆ. ವೈಶಾಲಿ, ನನ್ನ ಹತ್ರ ಇರೋದು ಬರೀ 2,000 ಅಷ್ಟೇ. ಬಾರು, 2,000 ಇಟ್ಕೊಂಡು 2 ಲಕ್ಷ ವ್ಯಾಪಾರ ಮಾಡ್ತಿಯಲ್ಲ. 2,000 ಬಡ್ಡಿಗೆ ಬಿಟ್ರೆ ಏನೇ ಬರುತ್ತೆ? 200 ರೂಪಾಯಿ ಕಡ್ಲೆಪುರಿ ತಿನ್ಬೇಕಂದ್ರೆ ಅದು 2 ಲಕ್ಷ ಬಡ್ಡಿಗೆ ಬಿಟ್ರೆ ತಿಂಗಳಿಗೆ 20,000. 5 ತಿಂಗಳಿಗೆ 1 ಲಕ್ಷ. 30 ಗ್ರಾಮ್ ಮಂಗಲಿ ಚೇಂಜ್ ಮಾಡಿಸ್ಕೋಬಹುದು. ಆದ್ರೆ 2 ಲಕ್ಷಕ್ಕೆ ಏನ್ ಮಾಡೋದು? ಗೋವಿಂದ ಕೊಡ್ಬೇಕು ಅನ್ನೋದಿದ್ರೆ ಕೊಟ್ಟೆ ಕೊಡ್ತಾನೆ, ಅವ್ರಿಗೆ ಹೇಳಿ ಕಟ್ತಾನೆ. ನಡಿ ಬೇಕೋ? ಹಮ್ 2 लाख देते आप 10% दीजिए. 2 ದಿನ ಬಿಟ್ಕೊಂಡ್ ಬನ್ನಿ, ದೇವ್ರು ನಮಗ್ ದುಡ್ಡು ಕೊಟ್ರೆ ನಾವ್ ನಿಮಗೆ ಖಂಡಿತ ಕೊಡ್ತೀವಿ. ಆದ್ರೆ 10% ಬಡ್ಡಿ. ಅರೆ 2 दिन ಅಭಿ ಸೀಸನ್ ಹೈ ನಾ, ಈಗ ಇದ್ರೆ ಲಾಭ ಹಾಗೆ ಜಾಸ್ತಿ ಬರ್ತಿತ್ತು. 2 ದಿನ ಬಿಟ್ಕೊಂಡ್ ಬನ್ನಿ. अच्छा, ನಮ್ದು ಅಡ್ಜಸ್ಟ್ करता है. 2 दिन छोड़ के आता हूँ. ठीक है. आप 2 दीजिए, हम 10 देता है. 10%. ವೈಶಾಲಿ, 2 ಲಕ್ಷದ ಎಲ್ಲಿಂದಲೇ ತಗೊಂಡ್ ಬರೋದು? ಗ್ಯಾರಂಟಿ ಇದೆ, ಗೋವಿಂದ ಕೊಟ್ಟೆ ಕೊಡ್ತಾನೆ ಕಣೆ. 2 ಲಕ್ಷ ತೊಗೊಳಮ್ಮ. ಏನಾಯ್ತು ನೋಡಮ್ಮ, ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ನಾನು ಕೇಳ್ದಾಗ ವಾಪಸ್ ಕೊಡು. ಇವತ್ತು ನೈಟ್ ಶೂಟಿಂಗ್ ಇದೆ, ನನ್ಗೆ ಹೊರಡ್ಬೇಕು. ಬರ್ಲಾ? ನನ್ ಪತಿ ಪರಮೇಶ್ವರ ದಿಢೀರಂತ 2 ಲಕ್ಷ ತಂದ್ಕೊಟ್ಬಿಟ್ರಲ್ಲೇ. ಗೋವಿಂದ ಕೊಡ್ತೀನಿ ಅಂದ್ಮೇಲೆ ಕೊಟ್ಟೆ ಕೊಡ್ತಾನೆ ಪಾರೋ. ವೈಶಾಲಿ, ದುಡ್ಡನ್ನ ಹಾಗೆ ಇಟ್ಟಿರಮ್ಮ, ಮತ್ತೆ ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಅದಕ್ಕೇನ್ ಮಾಡೋದು? ಗಂಡಸ್ರು ಕೋಡ್ ಮಾಡ್ಕಣೆ, ಈ ದುಡ್ಡು ಅವ್ರದೇ, ನೀನ್ ಖರ್ಚು ಮಾಡ್ಬಿಡ್ತೀಯ ಅಂತ ಆ ರೀತಿ ಸುಳ್ಳು ಹೇಳಿದಾರೆ ಅಷ್ಟೇ. ಏ ಪಾರು, ಇದನ್ ಮನೇಲಿ ಇಟ್ರೆ ಮೊಟ್ಟೆ ಹಾಕತ್ತೇನೆ. ಬುಡನ್ ಸಾಬು ಕೊಡೆ, ತಿಂಗಳ 10% ಬಡ್ಡಿ, 20,000 ರೂಪಾಯಿ. 5 ತಿಂಗಳಿಗೆ 1 ಲಕ್ಷ, 30 ಗ್ರಾಮ್ ಮಂಗಲಿ ಚೇನ್. ವೈಶಾಲಿ, 4 ತಿಂಗಳಾಯ್ತು ದುಡ್ಡು ಕೊಟ್ಟು.
ಎಲ್ಲಾ ಕಡೆ ಹುಡುಕಿದೆ ಆ ಬುಡನ್ ಸಾಪ್ ಪತ್ತೆನೇ ಇಲ್ಲ. ಪಕ್ಕದ ಮನೆಯವ್ರನ್ನ ಕೇಳ್ಬೇಕಾಗಿತ್ತು. ಕೇಳಿದಕ್ಕಾಗಲಿಲ್ಲ. ಎದುರುಗಡೆ ಮನೆಯವ್ರನ್ನ? ಅಲ್ಲೂ ಕೇಳಿದಕ್ಕ ಇಲ್ಲ. ಹಿಂದ್ಗಡೆ ಮನೆಯವ್ರನ್ನ ಕೇಳ್ದ್ಯಾ? ಅಕ್ಕ ಎಲ್ಲಾ ಕಡೆ ವಿಚಾರಿಸಿದೆ ಆಸಾಮಿ ಪತ್ತೆನೇ ಇಲ್ಲ. ವಯಸ್ಸಲ್ಲಿ ಅಸ್ಲು ಇಲ್ಲ, ಬಡ್ಡಿನೂ ಇಲ್ಲ, ಆಸಾಮಿನೂ ಇಲ್ಲ. ಅಕ್ಕ ಯಾಕೆ ತಲೆ ಕಟ್ಕೊಂಡಿ ಕೊಡ್ಕೊಂಡ್ಬಿಡ. ಈ ವಿಷಯ ಮಾಮ ಗೊತ್ತಾನೆ. ಸುಬ್ಬು, ಈ ವಿಷಯ ನಿಮ್ಮ ಮಾಮನಿಗೆ ಗೊತ್ತಿಲ್ಲ, ನೀನು ಹೇಳ್ಬೇಡ. ನಾ ಹೇಳಿಲ್ಲ ಅಂದ್ರೆ ನನಗೇನ್ ಸಿಗ್ತದೆ? ವೇದಗ ಐಸ್ ಕ್ರೀಮ್ ಕೊಡ್ಸೋದಕ್ಕೆ ದುಡ್ಡು ಕೊಡ್ತೀನಿ. ಬನ್ನಿ ಸರ್ಜಿ, ನೀವೇನು ಯೋಚನೆ ಮಾಡ್ಬಿಡಿ. ನನ್ನ ಹತ್ರ ದುಡ್ಡು ಕೊಟ್ಟಿದ್ದೀರಾ ಅಂದ್ರೆ ಅದು ಸ್ವಿಸ್ ಬ್ಯಾಂಕ್ ಅಲ್ಲಿ ಸೇಫ್ ಲಾಕರ್ ಲಾಕ್ ಆದಾಗೆ. ಪರಮೇಶ್ವರ್ ಭಯ್ಯ, ನಮ್ಮ ಬಂಧುಗಳಿದಾರಲ್ಲ ಬಹಳ ಕಿರಿಕು. ನನ್ನ ಹತ್ರ ಸಾಲ ಕೇಳಿದ್ರು, ನಾನು ಕೊಡೋದಿಲ್ಲ ಅಂತ ಹೇಳಿದೆ. ಅವರು ಇನ್ಕಮ್ ಟ್ಯಾಕ್ಸ್ ರೈಡ್ ಹಾಗೆ ಹೇಗಿದ್ದು ಎದುರಿಸ್ಬಿಟ್ರು. ಆಳ್ ಬಿದ್ದೋಗ್ಲಿ ಅಂತ ಅವ್ರಿಗೊಂದ್ 2 ಲಕ್ಷ ಕೊಟ್ಟೆ. ಆಮೇಲೆ ಗೊತ್ತಾಯ್ತು ಎದುರಿಸಿದ್ ಯಾಕೆ ಅಂದ್ರೆ ಸಾಲ ತಗೊಳ್ಳೋದಕ್ಕೆ ಅಂತ. ಅದೇ ಟೈಮಲ್ಲಿ ನಿಮ್ಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದು ಒಳ್ಳೇದಾಯ್ತು. ಯಾಕೆಂದ್ರೆ ಈಗ ಎಲೆಕ್ಷನ್ ಅಲ್ವಾ, ಅದಕ್ಕೆ ಆ 2 ಲಕ್ಷ ರೂಪಾಯಿ ಕೊಟ್ಬಿಡಿ. ಬನ್ನಿ 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 ನೋಡಿ, ಈ ಬಂಧುಗಳೇ ಹೀಗೆ. ನಮ್ಮ ಹತ್ರ ದುಡ್ಡಿದ್ರೆ ನಮ್ ಹಿಂದೆ ಇರ್ತಾರೆ, ಇಲ್ಲ ಅಂದ್ರೆ ಮುಂದಿರ್ತಾರೆ. ನೀವು ಚುನಾವಣೆ ಗೆದ್ರೆ ಜಯವಾಗಲಿ ಜಯವಾಗಲಿ ಅಂತಾರೆ. ಅದೇ ಏನಾದ್ರು ಸೋತ್ ಬಿಡಿ, ಜೈಲಾಗಲಿ ಅನ್ಬಿಡಿ. ಪಾರು ಪಾರು, ಯಾರು ಇದು? ನಿರ್ಮಲ್ ಶೆಟ್ಟಿ ಅಂತ ಎಲೆಕ್ಷನ್ ನಿಂತಿದ್ದಾರೆ. ಅವತ್ತು 2 ಲಕ್ಷ ರೂಪಾಯಿ ತಂದು ಕೊಟ್ನಲ್ಲ, ಅದು ಇವ್ರದೆ. ದಯವಿಟ್ಟು ಹೋಗಿ ತಗೊಂಬ. ಈಗಲೇ ಬೇಕಾ? ಅಯ್ಯೋ ಈಗ್ಲೇ ಬೇಕಮ್ಮ, ಅವ್ರ ಎಲೆಕ್ಷನ್ ಖರ್ಚು ಮಾಡ್ಬೇಕು. ಒಂದ್ ನಿಮಿಷ ಬನ್ನಿ. ಆ ದುಡ್ಡು ನಿಮ್ದಲ್ವಾ? ಕಾರು ನಾನು ಹೇಳ್ದೆ ತಾನೆ, ಆ ದುಡ್ಡು ನಂದಲ್ಲ, ಅವ್ರದ್ದು. ಅವ್ರ ಎಲೆಕ್ಷನ್ ಖರ್ಚು ಮಾಡ್ಬೇಕು, ದಯವಿಟ್ಟು ತಗೋಬಾ ಅಂತ. ರೀ, ನಾನೊಂದ್ ಮಾತು ಹೇಳ್ತೀನಿ, ಕೋಪ ಮಾಡ್ಕೊಳ್ಬೇಡಿ. ಒಂದು ಮಾತು ಬೇಡ, 2 ಮಾತು ಬೇಡ. ಮಾತೆ ಬೇಡಮ್ಮ, ದಯವಿಟ್ಟು ಹೋಗಿ ದುಡ್ಡು ತಗೊಂಬೋ. ರೀ, ದುಡ್ಡಿಲ್ಲ. ರೀ, ವೈಶಾಲಿ ಹೇಳಿದ್ಲು, ದುಡ್ಡನ್ನ ಮನೇಲಿ ಇಟ್ರೆ ಮರಿ ಹಾಕುತ್ತೇನೆ, ಬಡ್ಡಿ ಕೊಡು, ನಿಂಗೆ ಲಾಭ ಬರುತ್ತೆ, ಆ ದುಡ್ಡಿಂದ ನಿನ್ ಪತಿ ಪರಮೇಶ್ವರಿಗೆ ಖುಷಿ ಆಗುತ್ತೆ ಅಂತ ಹೇಳಿದ್ಲು. ಅದಕ್ಕೆ ನಾನು 10% ಬಡ್ಡಿಗೆ ಬಿಟ್ಬಿಟ್ಟಿದ್ದೀನಿ. ಆಗ್ತನ್ ಕತ್ತೆ ಒಬ್ರಿಗೆ ದಾನ ಮಾಡ್ದಂಗ ಆಗೋಯ್ತು. ನೀವ್ ಇಲ್ಲಿರ್ಬಾರ್ದಾಗಿತ್ತು ಕಣ್ರಿ. ನಮ್ಮ ಕಡು ವೈರಿ ದೇಶಕ್ಕೆ ಹೋಗ್ಬಿಡ್ರಿ, ಒಂದೇ ತಿಂಗಳಲ್ಲಿ ಅವ್ರನ್ನ ಸರ್ವ ನಾಶ ಆಗೋಗ್ಬಿಡ್ತಾರೆ. ಏನಂದ ನೋಡ್ರಿ, ಪರಮೇಶ್ವರ್ ಅವ್ರು ನನ್ ಯಾವ ರೀತಿ ಬೈತಾ ಇದಾರೆ. ಯಾಕಮ್ಮ ಏನಾಯ್ತಮ್ಮ? ನೀನು ಕರೆಕ್ಟ್ ಆಗಿ ಹೇಳಿದ್ಯಮ್ಮ, ಅವನು ನಿನ್ನ ಕರೆಕ್ಟ್ ಆಗಿ ಹೇಳಿದಾನೆ. ಅಲ್ಲಮ್ಮ, ಅವ್ರ ದುಡ್ಡು ಅವರು ಮನೇಲಾರು ಇಟ್ಕೋತಾರೆ, ಅವ್ರದ್ದು ಊರ್ಗಾರು ಹಂಚ್ಬಿಡ್ತಾರೆ. ಅದನ್ನೆಲ್ಲ ಕಟ್ಕೊಂಡು ನಿನಗೇನಾಗಬೇಕು? ಜಗಳ ನಿಂತ್ರು ನನ್ನ ತಲೆ ಹೋಗ್ತಿದೆ. ರೀ ಪಿನ್ನು, ನನ್ನ ಹೆಂಡತಿ ಕೈಲಿದ್ದ ದುಡ್ಡನ್ನ ಯಾಕ್ರಿ ಬಡ್ಡಿ ಕೊಡ್ಸಿದ್ರಿ? ನೀವ್ ಯಾಕ್ರಿ ಪಾರು ಕೈ ದುಡ್ಡು ಕೊಟ್ರಿ? ನಾನ್ ನನ್ನ ಹೆಂಡತಿ ಕೊಡ್ದಲ್ಲಿ ನಿಮ್ಗೆ ಕೊಡಕ್ಕಾಗತ್ತೇನ್ರಿ? ಏನಂತ ಹೇಳಿದ್ರಿ? ಪಾರು ದುಡ್ಡು ಇಟ್ಟಿರಮ್ಮ, ನನಗ್ ಬೇಕಾದ ಕೇಳ್ತೀನಿ, ಅವಾಗ ತಂದ್ಕೊಡಮ್ಮ ಅಂತ ಹೇಳಿದ್ರಿ. ಇವತ್ತೇ ಕೇಳ್ತೀರ ಅಂತ ನಮ್ಗೇನ್ ಕನ್ಸ್ ಬಿದ್ದಿತ್ತಾ? ಮೊದ್ಲು ಅವ್ರನ್ನ ಕಳ್ಸ. ಒಂದ್ ನಿಮಿಷ ಸರ್ಜಿ, ನೀವೇನ್ ವರಿ ಮಾಡಬೇಡಿ, ದುಡ್ಡೆಲ್ಲೂ ಹೋಗಿಲ್ಲ. ನನ್ನ ಹೆಂಡತಿ ಸೇಫ್ ಆಗಿರ್ಲಿ ಅಂತ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾಳೆ. ಇವತ್ತು ಭಾನುವಾರ ರಜಾ, ಇನ್ನು 2 ದಿವಸ ಬಿಟ್ಟು ಬನ್ನಿ, 2 ಲಕ್ಷ ರೂಪಾಯಿ ವಾಪಸ್ ಕೊಡ್ತೀನಿ. ನೋಡಿ, ನನಗೆ ಎಲೆಕ್ಷನ್ ಟೈಮು, ಜನಗಳಿಗೆ ದುಡ್ಡು ಹಂಚ್ಬೇಕಾಗಿದೆ. ಹಾಗಾಗಿ 2 ದಿನದಲ್ಲಿ ನನಗೆ ಹಣ ಬೇಕೇ ಬೇಕು. ಅದೇನ್ ಮಾಡ್ತೇನೆ ನನಗೆ ಗೊತ್ತಿಲ್ಲ. ಗೊತ್ತಾಯ್ತಲ್ಲ, ನಾನು ಬರ್ಲಾ? ಅಮ್ಮ ಬರ್ತೀನ್ರಮ್ಮ. ಬರ್ಬಿಡಿ, ಹಾಗೆ ಹೋಗಿ. 2 ದಿನದಲ್ಲಿ ದುಡ್ಡು ಬರಲ್ಲ ಅನ್ಸುತ್ತೆ. ಏನೇ ಮಾಡೋದು? ಅವ್ರಿಗೆ ಅಸ್ಲು ಬಡ್ಡಿ ನಾನು 4 ದಿನದಲ್ಲಿ ತಂದ್ಕೊಡಿ ಅಂತ ಫೋನ್ ಮಾಡೆ. ನೋಡಮ್ಮ, ಬಡ್ಡಿನೇ ಬೇಡ, ಅಸ್ಲು 2 ಲಕ್ಷ ರೂಪಾಯಿ. ಇನ್ನು 2 ದಿವಸದಲ್ಲಿ ತರಬೇಕು ಅಂತ ಹೇಳಿ ಫೋನ್ ಮಾಡು. ಫೋನ್ ಕೊಡಿ. ಒಳಗೋಗಿ ಅವನ್ನ ಕರ್ಕೊಂಬರ. ನಾನ್ ಯಾಕೆ ಕರ್ಕೊಂಬರ್ಬೇಕು? ಸಾಲ ಯಾರು ಕೊಟ್ಟಿದಾರೋ ಅವ್ರು ಕರ್ಕೊಂಬರ್ಲಿ. ಹೋಗಪ್ಪ. ಸಾಲ ಕೊಟ್ಟಿದ್ ನಾನ ನೀವ? ಬಗ್ಲಿದ್ದು ಈ ಮನೆ ನಾಯಿ ಅಲ್ಲ, ಆ ಮನೆ ನಾಯಿ. ಪರಮ, ಇವತ್ತು 2ರೊಳಗೊಂದು ಇತ್ಯರ್ಥ ಆಗ್ಲೇಬೇಕಣ. ಅವನು ದುಡ್ಡು ಕೊಡೋವರೆಗೂ ನಾವು ಇಲ್ಲಿಂದ ಕದ್ಲದ್ ಬೇಡ. ಚಪ್ಪಲಿ ಇಲ್ಲಿ ಬೇಡ ಕಣ, ಆ ಕಡೆ ಇರ್ಲಿ. ನಾನು ಅವ್ರದಕ್ಕೆ ಬೀವಿ. ಅವರು ಊರಾಗೆ ಇಲ್ಲ, ಬಾಂಬೆಗೆ ಹೋಗಿದ್ದಾರೆ. ಅವರೇ ಕಫ್ತಾ ಲಗ್ತಾ ಗುಂಡ,
ನನಗೆ ಯಾಕೋ ಡೌಟ್ ಹೊಡಿತಿದೆ ಕಣ. ನಡಿಯ ಪಾಲ ಮಾಡೋಣ. ಹಂಗಂತೀಯ? ಬಾರೋ. ವೈಶಾಲಿ ಇಷ್ಟು ಚೆನ್ನ ಹೆಂಡತಿ ಇಟ್ಕೊಂಡು ಯಾವ್ದೋ ಮುಖ ಕಾಣ್ತಾ ಇರೋ ಆಂಟಿ ಹಿಂದೆ ಹೋಗ್ತಾ ಇದಾರೆ ನೋಡಿ. ನಡಿಯ ಪಾಲ ಮಾಡೋಣ. ವೈಶಾಲಿ ನೀನ್ ಮಾಡಿದ ಕೆಲ್ಸಕ್ಕೆ ಬೆಳಿಗ್ಗೆನೆ ಕರೀದವದಿಂದ ಅಲಿಬೇಕಾಯ್ತಲ್ಲೇ. ದೇವ್ರ ನೀವ್ ಮಾಡಿದ ತಪ್ಪು ನಮ್ಮ ಮಾಮ ಬುಡಾನ್ ಸಾಬ್ ಹೆಂಚಿಂದ ಹೋಗಂಗದಲ್ರಿ. ರೀ ಹಂಗ ಹೋಗೊಂಡ್ ನಮ್ಮ ಮಾಮ ನಿಗಾ ಮಾಡ್ಕೊಂಡಾನೆ. ವೈಶಾಲಿ ನೀವು ತಪ್ಪು ಮಾಡಿ ನನಗ್ ಬೈದಿರಲ್ರಿ. ವೈಶಾಲಿ ನೀ ಎಷ್ಟು ದೂರ ನಡಿಬೇಕೆ? ನನ್ನಿಂದ ನಡಿಯಕ್ ಆಗಲ್ಲ ಕಣೆ. ಹೋಗ್ಲಿ ಬಿಡಪ್ಪ, ಎಲ್ಲ ಹೋಗ್ತೆ ಅಂತ ಅವಳನ್ನ ಕೇಳ್ಬಿಡ್ತೀನಿ. ಏನಮ್ಮ ನೀನು ಮರ್ಯಾದಸ್ತ್ರ ಮನೆ ಹುಡುಗಿನ ನೀನು? ಹಿಂದೆ ಇಬ್ರು ದಾಮ್ ದಡಿಯಗಳು ನಿನ್ನ ಫಾಲೋ ಮಾಡ್ತಾ ಇದಾರೆ, ಯಾಕೆ ಅಂತ ಕೇಳಬಾರ್ದ? ಜಗಳ ಮಾಡ್ಬಾರ್ದ? ಹೋಗ್ಲಿ ಎಲ್ಲಿ ಹೋಗ್ತೀನಿ ಅಂತ ಹೇಳ್ಬಾರ್ದ? ಯಾಕೆ ಮುಕ್ತಿ ನೋಡ್ತಿದ್ಯಾ? ಮಾತಾಡು. ಅರೆ ಅಮ್ಮ, ಅರೆ ಅಪ್ಪ, ಏನೋ ತೊಂದ್ರೆ ಆಯ್ತು, ನಮ್ದು ಕ್ಷಮ ಮಾಡ್ಬಿಡಿ. 2 ಲಕ್ಷ ತಗೊಂಡು ಹೋಗಿ ಬಡ್ಡಿನೂ ಇಲ್ಲ, ಅಷ್ಟೂನೂ ಇಲ್ಲ, ಆ ಸ್ವಾಮಿನೇ ನಾಪತ್ತೆ. ಏನ್ ಮಾಡೋದು ಅಮ್ಮ, ಜಾತ್ರೆ ಟೈಮ್ನಾಗೆ ಮಳಿ ಬಂದು ಊರಾಗೆಲ್ಲ ಡೆಂಗ್ಯೂ ಜ್ವರ ಇದೆ, ಹಂದಿ ಜ್ವರ ಇದೆ ಅಂತ ತಹಸೀಲ್ದಾರರು ಹೇಳಿ ಜಾತ್ರೆನ ಕ್ಯಾನ್ಸಲ್ ಮಾಡಿದ್ರು. ನಮ್ದು ಏನ್ ಮಾಡಕ್ ಆಗ್ತದೆ? ಅದಕ್ಕ ನಮ್ ಜೀವನದ್ದು ಪಟಾಕಿನ ಟುಸ್ ಅಂತ ನೋಡ್ರಿ. ಯಾವತ್ತು ಪಟಾಕಿ ಹೋಲ್ಸ್ಬೇಡಿ. ಅದು ಟುಸ್ ಅಂದ್ರೂ ಡೇಂಜರ್, ಡಮರ್ ಅಂದ್ರೂ ಡೇಂಜರ್. ಸುಮ್ನಿರಿ. ನಮಗೆ ಬೇಡ, ಎಲ್ಲಿ ನಮ್ದು 2 ಲಕ್ಷ ಕೊಟ್ಟಿಲ್ಲ. ಅರೆ ದೇಖೋ ಅಮ್ಮ, ನಮ್ದು ಕೈನಾಗೆ 5 ಪೈಸಾ ಇಲ್ಲ, ನಮ್ದು ಮನೆಯಾಗೆ 5 ಲಕ್ಷ ಪಟಾಕಿ ಐತೆ. ಅದನ್ ಬೇಕಾದ್ರೆ ತಗೋರಿ ಮತ್ತೆ. ಸರಿ ಅದನ್ನೇ ಕೊಟ್ಟು ಬಿಡಿ. ಯಾಕ ಹೊಡೆದ್ ಬಿಡ್ತೀನ? ಮಾರ್ಕತೀವಿ. ಅದನ್ನೇ ಹೇಳ್ತಾರ ಸೇಠ್ಜಿ. ನೀವು 2 ಲಕ್ಷ ರೂಪಾಯಿ ಕೊಟ್ರ, ಅದನ್ನ ತಂದು ನಾನು ನನ್ನ ಹೆಂಡತಿ ಪಾರು ಕೈ ಕೊಟ್ಟೆ. ಅವಳು ಯಾರಿಗೋ ಹೆಲ್ಪ್ ಆಗ್ಲಿ ಅಂತ ಕೊಟ್ಟಿದ್ದಾಳೆ. ಅವನು ಪಟಾಕಿ ವ್ಯಾಪಾರಿ, ಅವನು ಪಟಾಕಿ ವ್ಯಾಪಾರ ಆಗ್ದಲೆ ನಾವು ಹೋಗಿ ದುಡ್ಡು ಕೇಳಿದ್ರೆ ಪಟಾಕಿನ ಕೊಟ್ಬಿಡದ. ಈಗ ನಮ್ಮ ಹತ್ರ ಪಟಾಕಿ ಇದೆ, ಅದನ್ನ ಸೇಲ್ ಮಾಡಿ ದುಡ್ಡು ಕೊಡ್ತೀವಿ. ಇಲ್ಲ ಪಟಾಕಿನ ನೀವೇ ತಗೊಂಬಿಡಿ. ಗುಂಡನವ್ರೆ, ಗುಂಡನವ್ರೆ. ಓ ರಾಮಣ್ಣ, ಬಾಬಾ ಚೆನ್ನಾಗಿದ್ಯಾ? ಲೇ ಪರಮ, ಯಾರು ಗೊತ್ತೇನಾ? ನಮ್ಮ ಬಸವಟ್ಟಿ ಪಕ್ಕದಲ್ಲಿ ರೋಡ್ ಇತ್ತಲ್ಲ, ರೋಡ್ ಪಕ್ಕದಲ್ಲಿ ಕಬ್ಬನ್ ತೋಟ ಐತಲ್ಲ, ಇವ್ರದೇನೆ. ಹೆಂಗಿದೆ ರಮಣ ಕಬ್ಬನ್ ತೋಟ? ನೀವು ಕಾಲು ಇಟ್ಟಿದ್ದು ಫಸ್ಲು ಇಲ್ಲ, ಮಾರಿದ ಕಸ್ಲು ಇಲ್ಲ. ನಿಮ್ ಮನೆ ಹೊಸ್ಲಿದ್ಯಾ? ನೀವು ಪಟಾಕಿ ಮಾಡ್ತೀರಂತೆ, ಹೌದಾ? ನಿನ್ಗೆ ಯಾರು ಹೇಳಿದ್ದು? ಹೀಗೆ ವಿಚಾರಿಸ್ಕೊಂಡ್ ಬಂದೆ. ನಮ್ ಜೋಳದ ತೆನೆಗೆ ಕಾಗೆಗಳ ಕಟ್ಟ, ಕೋತಿಗಳ ಕಟ್ಟ, ಅವು ಪಟಾಕಿ ಹೊಡೆದ್ರೆ ಬರಲ್ವಂತೆ. ಅದಕ್ಕೆ ಸ್ವಲ್ಪ ಪಟಾಕಿ ಕೊಡ್ತೀರಾ? ನೋಡು ರಮಣ, ಒಂದ್ ಕೆಲ್ಸ ಮಾಡು, ಇಲ್ಲಿ ಎಷ್ಟು ಪಟಾಕಿ ಇದೆ ಅಷ್ಟನ್ನು ನೀನೇ ತಗೊಂಡ್ಬಿಡು. 4 ಲಕ್ಷ ರೂಪಾಯಿ ಕೊಡು. 4 ಲಕ್ಷ ರೂಪಾಯಿ ಪಟಾಕಿ ತಗೊಂಡು ನಾನೇನ್ ಮಾಡ್ಲಿ? ಅಯ್ಯ, ನಿಮ್ಮ ಹೊಲದ ಪಕ್ಕದಲ್ಲಿ ಸಂತೆ ಮರಳ್ಳಿ, ಕಾವುದೋಡಿ ಎಲ್ಲ ಇದೆಯಲ್ಲ, ಆ ಊರಿಗೆಲ್ಲ ಮಾರ್ಬಿಡು, ಲಾಭ ಮಾಡ್ಕೋ. ಇಷ್ಟೊಂದು ಪಟಾಕಿ ತಗೊಂಡೋಗಿ ನಾನ್ ಮಾರಕ್ಕಾಗಲ್ಲ. ಎಲ್ರ ಹತ್ರ ದುಡ್ಡು ಇರ್ಬೇಕಲ್ಲ, ಎಲ್ರು ತಗೋಬೇಕಲ್ಲ. ರೇ ಚಲೋ ಪಟಾಕಿ ರೇ, ಬೇಗ ಹಾಸ್ಕೊಂಡ್ ನೋಡ್ರಿ. ಹೋಗಯ್ಯ, ಟುಸ್ ಪಟಾಕಿ ತಂದ್ಬಿಟ್ಟು ಇದಕ್ಕೆ 4 ಲಕ್ಷ ರೂಪಾಯಿ ಕೊಡ್ಬೇಕಾ ನಿಮ್ಗೆ? ಹೋಗಯ್ಯೋ, ನನ್ ಮೂಲ ನಾನೇ ಕಾಯ್ಕೊಳ್ತೀನಿ. ಪಟಾಕಿ ಕೊಟ್ಟು ನಮಗೆ ಮೋಸ ಮಾಡಿದ್ದಾನೆ. ಪಾರು ಫೋನ್ ಮಾಡಿ ಅವನ್ಗೆ. ನೀವೇ ಫೋನ್ ಮಾಡಿ ದಬಾಯಿಸ್ರಿ. ಬೋಲೋ ಬೈ. ಏ ಬುಡಂಗ್ ಸಾಬ್, ಎಂತ ಪಟಾಕಿ ಕೊಟ್ಟಿದ್ಯಾ ನೀನು? ಮಳೆ ನೆಂದಿರೋ ಪಟಾಕಿ ಕೊಡ್ತೀಯ ನೀನು? ಯಾವ್ದು ಡಮ್ ಅಂತಿಲ್ಲ, ಎಲ್ಲ ಪುಸ್ ಅಂತಿದೆ. ಚಿಂತ ಮಾಡ್ತೀರ ಬೈ, ಬಿಸಿಲು ಬರ್ತದಲ್ಲ, ಒಣಗಿ ಹಾಕಿ ಸರಿ ಹೋಗ್ತದ. ಅಯ್ಯೋ ನಿನ್ನ ಮನೆ ಕಾಯಿ ಹೋಗ. ಬೆಂಕಿಗೆ ಹಾಕಿದ್ರೆ ಹೊಡಿಲಿಲ್ಲ, ಇನ್ನು ಬಿಸ್ಲಿಗೆ ಹಾಕಿ ಹೊಡಿತೇನಾ? देखो भाई, मेरा पास 1 पैसा भी नहीं है, ನೀ ಏನ್ ಬೇಕಾದ್ರೂ ಮಾಡ್ಕೋ. ಏನಂತೆ? ಸೌಂಡ್ ಪ್ರೂಫ್ ಅಂತೆ. ಸುಮ್ನೆ ರಮ್ಮ, ಇದು ಒಂದು ಪಟಾಕಿನ? ನನ್ ಕಣ್ಣಲ್ಲಿ ಹೊಸ ಮಾಡಿ ಹೊಡ್ದಾಯ್ತು. ಇಲ್ಲೇ ಇದ್ರೆ ನಮ್ ತಲೆಗಳೇ ಹೊರದೋಗಿರೋ. ಬಾರೋ, ಹಾ? ಈ ಪಿನ್ ಮಾತ್ರ ನಂಬೇಡ. ನೋಡೋ, ನಿನ್ನ ಸ್ವಂತ ಬುದ್ಧಿನ ಉಪಯೋಗ. ರೀ ಪರಮೇಶ್ವರ ಅವರೇ, ನನ್ ಪಿಡಿ ಕ್ಲಾಸ್ ಮುಗಿಸ್ಕೊಂಡ್ ಬಂದ್ಮೇಲೆ ನನ್ನ ಹತ್ರ ಎಂತೆಂತ ಐಡಿಯಾಗಳಿವೆ ಗೊತ್ತಾ? ಎಂತೆಂತ ಐಡಿಯಾಗಳಿವೆ, ಎಲ್ಲ ಮನೆಯಾಳ ಐಡಿಯಾಗಳು. ಓದ್ತಲ್ರಿ 2 ಲಕ್ಷ ರೂಪಾಯಿ. ನಮಸ್ಕಾರ. ಇವರು ನಮ್ ಗುರುಗಳು ಸರ್. ಇವ್ರ ಹೆಸರು ಪರಮೇಶ್ವರ್ ಅಂತ. ಇವ್ರು ಹೇಳಿದ್ರೆ ತುಂಬಾ ಚೆನ್ನಾಗಿ ಸನ್ಮಾನ ಮಾಡ್ತಾರೆ. ನೀವು ಚೆನ್ನಣ್ಣವ್ರಲ್ವಾ? ಬರೀ ಚೆನ್ನಣ್ಣ ಅಲ್ಲ,
ಡಿಫರೆಂಟ್ ಚೆನ್ನಣ್ಣ ಅಂತ. ಸರ್ ನೀವ್ ಎಲೆಕ್ಷನ್ ನಿಂತ್ಕೋಬೇಕು ಅಂತಿದ್ರಿ ಅಲ್ವಾ? ಹೌದು, ನಾನಾಗ್ಲೇ ಎಲೆಕ್ಷನ್ ನಿಂತಾಯ್ತು, ಆ ಶೇಟ್ಜಿನೂ ನಿಲ್ತಾವನೆ. ಎಲೆಕ್ಷನ್ ನಿಲ್ತಾ ಇದ್ದೀರಾ? ಯಾರ್ ನಿಮ್ ಶೆಟ್ಜಿ? ಸುಮ್ನಿರೆ, ನೀವ್ ಯಾರು ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ದೊಡ್ಡ ಪ್ರಚಾರ ಆಗ್ಬೇಕು. ನನಗೂ ಏನ್ ಮಾಡ್ಬೇಕು ಅಂತ ಒಳಿತಾ ಇಲ್ಲ. ನನ್ನ ಹೆಸರೇ ಡಿಫರೆಂಟ್ ಚೆನ್ನಣ್ಣ ಅಲ್ವಾ, ಅದಕ್ಕೆ ಏನಾದ್ರೂ ಡಿಫರೆಂಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಹೂ ಅನ್ನಿ, ನಾವೇ ನಿಮ್ಗೆ ಡಿಫ್ರೆಂಟ್ ಆಗಿ ಒಂದು ಸನ್ಮಾನ ಮಾಡ್ಬಿಡ್ತೀವಿ. ಸನ್ಮಾನ ಹೇಗಿರುತ್ತೆ ಅಂದ್ರೆ ಜನ ಎಲ್ಲ ಲೈನ್ ಅಲ್ಲಿ ನಿಂತಿರ್ತಾರೆ, ಎಲ್ಲ ನಿಮ್ಮನ್ನ ನೋಡ್ತಾ ಇರ್ತಾರೆ, ವಾ. ಹೊಗಳ್ತಾ ಇರ್ತಾರೆ. ಹೌದಾ, ನಿಮ್ಗೆ ಡಿಫ್ರೆಂಟ್ ಆಗಿ ಸನ್ಮಾನ ಮಾಡ್ಬಿಟ್ರೆ ಪೇಪರ್ ಎಲ್ಲ ಬಂದ್ಬಿಡುತ್ತೆ. ಮೊನ್ನೆ ಯಾರು ಹಿಂಗೆ ನನಗೆ ಡಿಫರೆಂಟ್ ಆಗಿ ಸನ್ಮಾನ ಮಾಡಬೇಕು ಅಂತ ಯಾವ್ದು ಕಿತ್ತೋದು ಹುನಾರ ಹಾಕಿದ್ರು. ನಾನು ಇಂದು ಮುಂದೆ ನೋಡಿದ್ರೆ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟೆ. 1 ಲಕ್ಷನ? ಹೌದು, ನಮ್ಮ ಹೆಸರು ಚಾಲ್ತಿಲಿ ಇರ್ಬೇಕಾದ್ರೆ ಅವೆಲ್ಲ ಮಾಡ್ಬೇಕಲ್ವಾ? 1 ಲಕ್ಷ ನಮಗೆ ಕೊಟ್ಟಿದ್ರೆ ನಾವೇ ಮಾಡ್ತಿದ್ವಲ್ಲ. ಹೇಗೆ? ಮೊದ್ಲು 1 ಲಕ್ಷ ಕೊಡಿ, ಡಿಫ್ರೆಂಟ್ ಆಗಿ ಸನ್ಮಾನ ಹೇಗ್ ಮಾಡ್ತೀವಿ ನೋಡಿ. ಹಾಗಿದ್ರೆ ನಾಳೆನೆ ಸನ್ಮಾನ ಮಾಡಿ ನಾಳೆನೆ 1 ಲಕ್ಷ ತಗೊಳ್ಳಿ. ಚನ್ನಣ್ಣನವ್ರಿಗೆ, ಚನ್ನಣ್ಣನವ್ರಿಗೆ, ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಚನ್ನಣ್ಣನವ್ರಿಗೆ, ಚನ್ನಣ್ಣನವ್ರಿಗೆ. ಅಕ್ಕ ನನ್ನ ಶ್ರೀಮಂತರ ಲವಣಮ್ಮ. ಆರತಿ ಎತ್ತಿರೆ ನಮ್ಮಣ್ಣಂಗೆ, ನಮ್ ಚನ್ನಣ್ಣಂಗೆ, ಎಂಪಿ ಅಣ್ಣಂಗೆ. ಒಂದ್ಸಲ ಆರತಿ ಮಾಡಿದ್ಕೆ 1,000 ರೂಪಾಯಿ, ಇನ್ನೊಂದ್ಸಲ ಆರತಿ ಮಾಡು. ಆರತಿ ಎತ್ತಿರೆ ನಮ್ಮಣ್ಣಂಗೆ, ಚನ್ನಣ್ಣಂಗೆ, ಎಂಪಿ ಅಣ್ಣಂಗೆ. ಬರೋ, ಆರತಿ ಎತ್ತಿರೆ ನಮ್ಮಣ್ಣಂಗೆ, ಚನ್ನಣ್ಣಂಗೆ, ಎಂಪಿ ಅಣ್ಣಂಗೆ. ಚನ್ನಣ್ಣವ್ರೆ, ಇದು ವಿಶೇಷವಾದ ಹಾರ. ಈ ಹಾರನ್ನು ಇದುವರೆಗೆ ಯಾರು ಹಾಕಿರಲ್ಲ, ನೀವೇ ಮೊದಲನೇ ಸರಿ ಹಾಕ್ತಾ ಇರೋದು. ಇದ್ರ ವಿಶೇಷತೆ ಏನ್ ಗೊತ್ತಾ? ನೀವು ಹೇಳಿದ್ರೆ ತಾನೇ ಗೊತ್ತಾಗೋದು. ಗೆದ್ದ ಮೇಲೆ ಪಟಾಕಿ ತರ ಅವಶ್ಯಕತೆನೇ ಇಲ್ಲ, ಕತ್ತಲಿರೋದನ್ನ ಬಿಚ್ಚೋದು, ಪಟಾಕಿ ಹಚ್ಚೋದು. ಸೌಂಡ್ ಬರ್ತಾ? ಸೂಪರ್ ಬರುತ್ತೆ. ಕುಸ್ಕೀಸ್ ಅನ್ನಲ್ಲ ತಾನೆ? ಓ, ಮೋಸ್ಟ್ಲಿ ಆ ಸ್ಟೇಟ್ ಕಡೆ ರಾಮಣ್ಣ ಹೇಳಿರ್ಬೇಕು, ಅವನು ಮಾತು ನಂಬೇಡಿ. ಆಯ್ತು, ಪಟಾಕಿ ಚೆನ್ನಾಗಿದ್ರೆ ದುಡ್ಡು ಕೊಡ್ತೀನಿ. ಟೆಸ್ಟ್ ಮಾಡ್ರಿ. ಅಲ್ಲ, ನಾನು ಹೀಗಂತೀನಿ ಅಂತ ತಾವು ತಪ್ಪು ತಿಳ್ಕೊಬೇಡಿ. ಇಷ್ಟೊಂದು ಟೆನ್ಷನ್ ಇಟ್ಕೊಂಡು ಎಲೆಕ್ಷನ್ಗೆ ಯಾಕೆ ನಿಂತ್ಕೋತೀರಾ? ಡಾಕ್ಟರ್ ದುಬ್ಬಯ್ಯ, ನಮ್ಗೆ ಎಲೆಕ್ಷನ್ಗೆ ನಿಂತ್ಕೊಳ್ಳಕ್ಕೆ ನನ್ಗೆ ಇಷ್ಟ ಇರ್ಲಿಲ್ಲ, ಆದ್ರೆ ನಮ್ದು ಮಗ ಬಿಡ್ಬೇಕಲ್ಲ. ನೀರಜ್ ಹಾವಿದರ್. ಆ ಪಾಪ, ಹೌದು ಡಾಕ್ಟ್ರೆ, ನಮ್ಮ ಅಪ್ಪಾಜಿಗೆ ಎಲೆಕ್ಷನ್ ನಿಂತ್ಕೊಳ್ಳಕ್ಕೆ ನಾನೇ ಫೋರ್ಸ್ ಮಾಡಿದ್ದು. ಅಲ್ಲಪ್ಪ, ಇವ್ರ ಹೃದಯ ತುಂಬಾ ವೀಕ್ ಆಗಿದೆ. ಇವ್ರನ್ನ ಎಲೆಕ್ಷನ್ ನಿಲ್ಸಿದಿರಲ್ಲ, ಕಷ್ಟ ಆಗಲ್ವಾ? ಪಪ್ಪ ಎಲೆಕ್ಷನ್ ಗೆಲ್ತಾರೆ, ಕೈಗೆ ಅಧಿಕಾರ ಬರುತ್ತೆ, ಸ್ವಲ್ಪ ಆಸ್ತಿ ಪಾಸ್ತಿ ದುಡ್ಡು ಹಣ ಪ್ರಾಪರ್ಟಿ ಅಂತ ಮಾಡ್ತಾರೆ. ಆಮೇಲೆ ಕೋರ್ಟು ಕಚೇರಿ ಅಂತ ಅಲಿಯೋದಿರುತ್ತೆ. ಪರಪ್ಪನ ಅಗ್ರಹಾರಕ್ಕೆ ಯಾರು ಹೋಗ್ತಾರೆ? ಅದನ್ನೇ ನಾನ್ ಕೇಳ್ತಾ ಇರೋದು. ನಮ್ಮ ಅಪ್ಪಾಜಿ ಇನ್ನು ಎಷ್ಟು ವರ್ಷ ಬದುಕಿರ್ತಾರೆ ಅಂತ ನೀವು ಹೇಳ್ತೀರಾ? ಇವ್ರಿರೋ ವೀಕ್ನೆಸ್ ನೋಡಿದ್ರೆ ಹೆಚ್ಚಂದ್ರೆ ಒಂದು 4-5 ವರ್ಷ ಬದುಕಿರ್ಬೋದು. ಅಷ್ಟರಲ್ಲಿ ನಮ್ದು ಮಕ್ಕಳಿಗೆ ಏನಾದ್ರೂ ಮಾಡೋಣ ಅಂತ ನಮ್ದು ಆಸೆ. ಹೇಗೆ? ಹಾಗೆ ಅಂದ್ರೆ ನಮ್ಮಪ್ಪ ಎಲೆಕ್ಷನ್ ಗೆದ್ದು 1 ವರ್ಷದಲ್ಲಿ 1,000 ಕೋಟಿ ಆಸ್ತಿ ಮಾಡ್ತಾರೆ. ಆಗ ಯಾರಾದ್ರೂ ಅಲಿಗೇಷನ್ ಹಾಕ್ತಾರೆ, ಕೇಸು ಕೋರ್ಟಿಗೆ ಬರುತ್ತೆ, ವಿಚಾರಣೆ ಆಗುತ್ತೆ. ಆಗ ನಮ್ಮಪ್ಪ ಬೇಲ್ ತಗೋತಾರೆ, ವಿಚಾರಣೆ ಶುರು ಆಗುತ್ತೆ, ಕೇಸು 1 5 ವರ್ಷ ನಡೆಯುತ್ತೆ. ಅಷ್ಟರಲ್ಲಿ ನಮ್ಮಪ್ಪ ಹೊರಟೋಗಿರ್ತಾರೆ. ಏ ಪರಮ, ಆ ಚೇಟ್ಜು 1,000 ಮತಗಳಿಂದ ಮುಂದೆ ಇದಾರೆ ಕಣ, ಅದಕ್ಕೆ ಪಟಾಕಿ ತಂದು ಸಂಭ್ರಮಾಚರಿಸ ಕೇಳಿದ್ದಾರೆ. ಏನಾಗ್ಲಿ ಬಿಡ, ನನ್ನ ಸಾಲ ತೀರ್ಸಾಕು. ಬಾರ, ಒಟ್ನಲ್ಲಿ ಹಾಕಿ ದುಡ್ಡು ವಾಪಸ್ ಬಂತು ಕಣ. ಎಲ್ ಬಂತೆ? ಮೊನ್ನೆನೆ ಚೆನ್ನಣ್ಣ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದ, ಇನ್ನೂ ಕೊಟ್ಟಿಲ್ಲ. ಸುಮ್ನೇರಮ್ಮ, ಗೊತ್ತಾಗ್ಬಿಟ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಯಾರೋ ಅವ್ರಿಗೆ ಸನ್ಮಾನ ಮಾಡಿದ್ರು, ಯಾರೋ ಬೆಂಕಿ ಹಚ್ಚಿದ್ರು, ನಾಳೆ ಹಚ್ಚಿದಂತೆ ಹೇಗೆ ಗೊತ್ತಾಗುತ್ತೆ? ನಾನಾರೇ ಬೆಂಕಿ ಹಚ್ಚಿದ್ರು. ಸುಬ್ಬ, ಅವ್ರು ಮೊದ್ಲೇ ರಾಜಕೀಯದವ್ರು ಕಣೋ. ವಿಷಯ ಏನಾದ್ರು ಗೊತ್ತಾಯ್ತಂದ್ರೆ ಸೊಂಟಕ್ಕೆ ರಾಕೆಟ್ ಕಟ್ಟಿ ಬೆಂಕಿ ಹಚ್ತಾರೆ, ಮೇಲೋಗ್ ಬ್ಲಾಸ್ಟ್ ಆಗ್ಬಿಡ್ತೀಯ. ಇನ್ನು 100 ಮತ ಲೀಡಿಂಗು ಕಣ. ಒಂದ್ಸಲ ಲೀಡಿಂಗ್ ಮೆತ್ಕೋ. ಪರಾಟಿ ಶಬ್ದಕ್ಕೆ ಸೇಟುವೆ ಡವಡವ ಅಂತ ಐತೆ. ನಿಧಾನ ನಿಧಾನ.
ಹಾಕಿದ್ದು ಒಳ್ಳೇದಾಯ್ತು ಕಣೆ. ಹೇಗ್ ಡಮ್ 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 ಅಂತ ಹೊಡಿತಾ ಇದೆ ಅಲ್ವಾ? ಹಲೋ ಅಪ್ಪ ಮತ್ತೆ ರಿವರ್ಸ್ ಹೊಡಿತು. ಡಿಫರೆಂಟ್ ಚೆನ್ನಣ್ಣ ನಮ್ಗಿಂತ 900 ಮತಗಳಿಂದ ಮುಂದೆ ಇದ್ದಾನೆ. ಮುಂದೆ ಇದೆನಾ ರಿವರ್ಸ್ ಹೊಡಿತಾ ಇದೆಯಲ್ಲ ಸಂಜೆ ನೋಡಿ ಎಲೆಕ್ಷನ್ ಮೇಲೆ ಮುಂದೆ ಹೋಗ್ತಾ ಇರುತ್ತೆ, ಹಿಂದೆ ಬರ್ತಾ ಇರುತ್ತೆ, ಯೋಚನೆ ಮಾಡಬೇಡಿ. ಆದ್ರೆ ನಮ್ದೆಲ್ಲ ಹಿಂದೆ ಹೋಗ್ತಾ ಇದೆಯಲ್ಲ, ನಮ್ಗೆ BP ಏರ್ತಾ ಇದೆಯಲ್ಲ, ಏನ್ ಮಾಡೋದು? ನೀವೇನು ಯೋಚನೆ ಮಾಡಿ, ಈ ಮಾತ್ರ ನುಂಗಿ ಎಲ್ಲ ಸರಿ ಹೋಗುತ್ತೆ. ಹಲೋ ಅಪ್ಪ ಕೌಂಟಿಂಗ್ ಮುಗಿತು, ನೀನೇ ಗೆದ್ದೆ. ನಾವ್ ಗೆದ್ಬಿಟ್ಟು ಅಂದ್ರ ಇರಾಬರ ಪಟಾಕಿಲ್ಲ ಹಚ್ಚಿರೋ. ಗೆದ್ದು ಅನ್ನೋ ಸಂಭ್ರಮಕ್ಕೆ 2 ಲಕ್ಷ ರೂಪಾಯಿ ಪಟಾಕಿ ಹೊಡೆದ್ವಿ ಡಾಕ್ಟ್ರೆ. ಆದ್ರೆ ಅಪ್ಪ ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದ್ದಾನೆ. ಆದ್ರೂ ಈ ಸೇಡ್ಸಿ ನಮ್ದು ಸಾಲ 2 ಲಕ್ಷ ರೂಪಾಯಿ ಮನ್ನಾ ಆಯ್ತು. ಸ್ವಲ್ಪ ಸುಮ್ಮನೆ ಇರೋ ಡಾಕ್ಟ್ರೆ. ಅದೇನಾಯ್ತು ನೋಡ್ರಿ ಸ್ವಲ್ಪ. ಡಾಕ್ಟ್ರೆ ಏನಾಗಿದೆ ರೀ? ಸಾಲ ತೀರೋದಿರ್ಲಿ, ಇವ್ರು ಏನಾಗಿದೆ ನಿಮ್ಗೇನಾದ್ರೂ ಗೊತ್ತಾ? ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಪಟಾಕಿ ಹೊಡಿಬೇಡಿ ಹೊಡಿಬೇಡಿ, ಪ್ರಾಬ್ಲಮ್ ಆಗುತ್ತೆ ಅಂತ. ನನ್ನ ಮಾತೆ ಕೇಳ್ತಾ ಇಲ್ಲ ನೀವು. ಇವ್ರು ಹೇಳಿದ್ರಲ್ಲ ಡಾಕ್ಟ್ರೆ, ಗೆದ್ದಿದ್ದೀನಿ, ಇರೋ ಬರೋ ಪಟಾಕಿಗೆಲ್ಲ ಬೆಂಕಿ ಹಚ್ಚಿ ಅಂತ, ಅದಕ್ಕೆ ಹಚ್ಬಿಟ್ವಿ. ಈಗ ಶೇಟ್ಜಿ ಕಂಡೀಷನ್ ಹೇಗಿದೆ? ಟ್ರೀಟ್ಮೆಂಟ್ಗೆ ಅಂತ ಸೇಟುಜಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವಿ. 3 ದಿನ ICU ನಲ್ಲಿ ಇಟ್ಟಿರ್ತೀವಿ. ಅವ್ರೇನಾದ್ರೂ ಉಳ್ಕೊಂಡ್ರೆ ನೀವೆಲ್ಲ ಬದುಕೋತೀರಾ, ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವೆಲ್ಲ ಒಳಕ್ ಹೋಗ್ತೀರಾ.